ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಗೆಲ್ಲ ಒಂದು ಉಪಯುಕ್ತವಾದಂತ ಮಾಹಿತಿನ ತಗೊಂಡಿನಿ. ಆ ಮಾಹಿತಿ ನಿಜವಲ್ಲೂ ಕೇಳ್ತು ಅಂತಂದ್ರ ಫಸ್ಟ್ ವಿಡಿಯೋನ ಫುಲ್ ನೋಡಿ, ಆಮೇಲೆ ಗೊತ್ತಾಯ್ತಾ ಏನ್ ಹೇಳ್ತಿದ್ದಾನೋ ಏನ್ ಮಾಡ್ತಿದ್ದಾನೋ ಅಂತ. ಸುಮ್ನೆ ವಿಡಿಯೋ ನೋಡ್ದೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನಾನು ನಿಮ್ನ ಫಾಲೋ ಮಾಡಿ ಅಂತ ಕೇಳ್ತಿಲ್ಲ, ಲೈಕ್ ಕೊಡಿ ಅಂತ ಕೇಳ್ತಾ ಇಲ್ಲ. ಅನಾರ ನಾ ಮಾಡೋ ಈ ವಿಡಿಯೋನ ಸ್ವಲ್ಪ ಉಪಯುಕ್ತ ಆಗಿರೋಂತ ವಿಡಿಯೋ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೋಡಿ ಅಂತ ಕೇಳ್ತಾವನೆ ಅಷ್ಟೇ. ಯಾಕಂದ್ರೆ ನೀವ್ ನೋಡ್ತಿರೋಂತ ವಿಡಿಯೋ ಅಲ್ಲಿ ಏನಾದ್ರು ಒಂದು ಉಪಯೋಗ ಇರಬೇಕು ಅಂತ ಎಲ್ರು ಹೇಳ್ತಾ ಇದಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ನೋಡಿ, ನಾನು ಇಲ್ಲಿ ಇದೇ ರೋಡ್ ನೋಡ್ತಾ ಇರೋದು. ಇಲ್ಲಿಂದ ಬಂದ್ರೆ ಇದು ಬೈಪಾಸ್ ರೋಡು, ಕೊಳಗಲ್ಕ್ ಹೋಗಂತ ಆ ಕಡೆ ಹೋಯ್ತಾ, ಇದು ಮಾದೇಶ್ವರ ಬಾಟ್ ಹೋಗಂತ ಬೈಪಾಸ್ ರೋಡ್ ನಿಮ್ಗೂ ಗೊತ್ತಿರುತ್ತಲ್ವಾ. ಈ ಬೈಪಾಸ್ ರೋಡ್ ಅಲ್ಲಿ ನೋಡಿ, ಈ ಕಡೆನೂ ಆ ಕಡೆನೂ ಗಾಡಿಗಳು ಬರ್ತಿರ್ತಾವ, ಈ ಕಡೆನೂ ಗಾಡಿಗಳು ಬರ್ತಿರ್ತಾವ. ಆದ್ರ ನಾವ್ ಗಾಡಿ ಬರ್ತಿರ್ಬೇಕಾದ್ರ ಒಬ್ರು ಕೂಡ ಇಲ್ಲಿ ಹಂಸ ಹಾಕ್ಬೇಕು, ಅದ್ ಮಾಡ್ಬೇಕು ಅಂದ್ರೆ ಏನಾರು ಒಂದ್ ಹೇಳ್ಬೇಕು ಅಂತ ಯಾರು ಕೂಡ ಒಂದು ಮಾಹಿತಿನೂ ಕೊಟ್ಟಿಲ್ಲ. ಯಾಕಂದ್ರ ನಾನು ಇದೇ ರೋಡಲ್ಲಿ ಹೋಯ್ತಿರ್ಬೇಕಾದ್ರ ನನ್ಗೆ ಅನ್ನಿಸ್ತು, ಇಲ್ಲೇನಾರು ಒಂದು ಹೇಳಿದ್ರ ಜನ ಗೊತ್ತಾದ್ರ ಯಾರು ಮಾಡಿಸ್ಬೋದು ಅಂತ. ಯಾಕಂದ್ರ ಹಿಂಗೆ ಹೋಯ್ತಾ ಹೋಲಿ ಕ್ಲಾಸ್ ಆಸ್ಪತ್ರೆ, ಕಾಮಗೆರೆ ಆಸ್ಪತ್ರೆ ಹತ್ರನು ಅಲ್ಲೊಂದು ಹಂಸ ಹಾಕಿದಾರೆ. ಯಾಕಂದ್ರೆ ಇಲ್ಲಿ ನೋಡಿ ಯಾವ ಸ್ಪೀಡಲ್ಲಿ ಹೋಗ್ತಿದ್ದು ಕಾರು, ಆ ಸ್ಪೀಡಲ್ಲಿ ಹೋಯ್ತಿರ್ಬೇಕಾರೆ ನೋಡಿ ಬೈಕ್ನವ್ರು ಬಂದ್ರು. ಅಕಸ್ಮಾತ್ ಆ ಕಡೆ ನೋಡಿ ಅಲ್ಲೂ ಹಂಸಿಲ್ಲ, ಆ ಸೈಡ್ ಅಲ್ಲವೇ ಇಲ್ಲೂ ಕೂಡ ಯಾವ್ದೇ ಕೂಡ ಹಂಸಗಳಿಲ್ಲ. ಈ ತರ ಒಂದು ಹಂಸಗಳು ಹಾಕ್ಸ್ತು ಅಂತಂದ್ರ ಸ್ವಲ್ಪ ಆಕ್ಸಿಡೆಂಟ್ಗಳು ತಡೆ ಹಿಡಿಬಹುದು ಅಂತ. ಯಾಕಂದ್ರೆ ಇಲ್ಲಿ ಸುಮಾರು ಜನ ಈ ರೋಡಲ್ಲಿ ಆಕ್ಸಿಡೆಂಟ್ಗಳು ಆಗವ, ನೀವು ನೋಡಿರ್ತಿದ್ದೀರಿ. ಈ ಬೈಪಾಸ್ ರೋಡ್ ಮಾಡಿದ್ಮೇಲೆ ಜನ ಆಕ್ಸಿಡೆಂಟ್ ಆಗಿ ಸಾಯೋದೇ ಜಾಸ್ತಿ ಆಗ್ಬಿಟ್ಟದ. ನೋಡಿ 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 ಈಗ ನೋಡ್ತಾ ನೋಡಿ, ಅಲ್ಲಿ ಹೋಯ್ತಾ ಇದಾರೆ ರೋಡ್ ನೋಡಿ. ಅಕಸ್ಮಾತ್ ಅವ್ರ ಸ್ಪೀಡಾಗಿ ಏನಾದ್ರು ಬಂದಿದ್ರ ಅವ್ರ ಹಂಗೆ ಗುದ್ಕ ಹೋಯ್ತಾ ಇರ್ತಾರ. ಎಷ್ಟು ಹಿಂಸೆ ಆಯ್ತಿದ್ದು ನೋಡಿ, ಅಷ್ಟು ಸ್ಪೀಡಾಗಿ ಬಂದ್ರ ಎಲ್ಲಪ್ಪ ಏನಾರು ಒಂದು ಹಾನಿ ಉಂಟಾಗಿ ಆಯ್ತತನ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಒಂದು ಹಂಸ ಬರ್ಬೇಕು. ಅಲ್ಲೇನೆ ಬ್ಯಾರಿಗೇಡ್ ಹಾಕಿದಾರ ಟೆಂಪ್ರವರಿಗ. ಆ ಬ್ಯಾರಿಗೇಡ್ ಅದ್ ಯಾವತ್ ತೆಗ್ದಾರೋ ಗೊತ್ತಿಲ್ಲ, ಅಲ್ಲಿ ಹಂಸ ಹಾಕ್ತಾರೋ ಹಾಕಲ್ವ ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಜನಗಳಿಗೆ ತಿಳಿಲಿ, ಸ್ವಲ್ಪ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನನಗೆ ಏನ್ ಅನ್ನಿಸ್ತು, ಇಲ್ಲೊಂದು ಹಂಸು ಅಥವಾ ಇನ್ನೊಂದು ಬ್ಯಾರಿಗೇಡು, ಇನ್ನೊಂದು ಯಾವ್ದಾರು ಒಂದು ಒಳ್ಳೇದಾದಂತ ಕೆಲಸ ಆಯ್ತು ಅಂತಂದ್ರ ಒಂದ್ ಸ್ವಲ್ಪ ಉಪಯೋಗ ಆಯ್ತ ಜನಗಳಿಗೆ ಅಂತ. ಸುಮಾರು ಈ ಬೈಪಾಸ್ ಆದ್ಮೇಲೆ ಸುಮಾರು 20-30 ಆಕ್ಸಿಡೆಂಟ್ಗಳಲ್ಲಿ ಆಗವ. ಸುಮಾರು ಮೊನ್ನೆ ತಾನೆ ಕಾಮಗೆರೆ ಅಲ್ಲಿ ಹಂಸು ಹಾಕಿರಲಿಲ್ಲ, ಕಾಮಗೆರೆ ಆ ಕೆಲ್ಸಕ್ಕೆ ಹೋಗಂತ ಮಹಿಳೆ ಕೂಡ TVS ಗುದ್ದಿ ಸತ್ತು ಹೋದ್ರು ಪಾಪ ಅವರು. ಅಂತ ಒಂದು ಆಕ್ಸಿಡೆಂಟ್ಗಳೆಲ್ಲ ನಡೀತಾವ ಇತ್ತೀಚೆಗೆ. ಆ ಉದ್ದೇಶದಿಂದ ಇಲ್ಲಿ ಬರೋಂತ ಗಾಡಿಗಳ್ಗ ನೋಡಿ, ಇಲ್ಲಿ ಒಂದು ಆ ಕಡೆ ಒಂದೆರಡು ಹಂಸು, ಅಲ್ಲಿ ಬ್ಯಾರಿಗೇಡ್ ಹಾಕಿದಾರಲ್ಲ ಅಲ್ಲೊಂದು ಹಂಸು, ಇಲ್ಲೊಂದು ಹಂಸ ಆಗ್ತಾವ ಅಂತಂದ್ರ ಜನಗಳಿಗೆ ಉತ್ತಮವಾದ ಕೆಲಸ ಅಂತ ನನ್ನ ಅನಿಸಿಕೆ. ನಿಮ್ ಅನಿಸಿಕೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ನೋಡಿ, ಆ ಬ್ಯಾರಿಗೇಡ್ ಹಾಕಿದ್ರು ಕೂಡ ಆ ಬ್ಯಾರಿಗೇಡ್ ನಿಂತಂತೂ ಬರಲ್ಲ, ವೆಹಿಕಲ್ಗಳು ಸ್ಪೀಡ್ ಆಗಿ ನುಗ್ಬಿಡ್ತಾವ ಆ ಬ್ಯಾರಿಗೇಡ್ ಇದ್ರು. ಹಾಗಾದ್ರೆ ಬ್ಯಾರಿಗೇಡ್ ಆ ತರ ರೀತಿ ಹಾಕಾರ ನೋಡಿ. ಇದು ಎಷ್ಟು ಜನಗಳಿಗೆ ಸರಿ ಅನ್ಸುತ್ತೋ ನನಗಂತೂ ಗೊತ್ತಿಲ್ಲ. ಈ ರಾಜಕೀಯ ವ್ಯಕ್ತಿಗಳು ದಿನಾ ತಿರ್ಗಾಡ್ತಿರ್ತಾರೆ ಇದರ ರೋಡಲ್ಲಿ. ನೋಡಿ ನೋಡಿ ಯಾವ ಸ್ಪೀಡಲ್ಲಿ ಬರ್ತಾವ ಬೈಕ್ಗಳು, ಕಾರ್ಗಳು, TTಗಳು. ಈ ಸ್ಪೀಡಾಗಿ ಬರ್ತಿರ್ಬೇಕಾದ್ರ ಅಕಸ್ಮಾತ್ ಈ ರೋಡಲ್ಲಿ ಯಾವನಾರು ಸ್ಪೀಡಾಗಿ ಬಂದು ಅದು ಗುದ್ಕತ್ತು ಅಂತಂದ್ರ ಅದಕ್ಕೆ ಯಾರು ಹೊಣೆ? ಈ ಬೈಪಾಸ್ ರೋಡ್ NH ರೋಡ್ ಮಾಡ್ದವ್ರದ್ದು ಹೊಣೆನಾ, ಅಥವಾ ನಾವು ಬತ್ತಿರೋರು ಹೊಣೆನಾ? ಏನಾರು ಗುದ್ಕಂದವ್ರು ನಮ್ಮ ಮನ ಬರ ಇಷ್ಟೇ ಅನ್ನೋ ನಮ್ಮ ಹೊಣೆನ ನಮ್ಗಂತೂ ಅರ್ಥ ಆಯ್ತಿಲ್ಲ. ಹಾಗಾದ್ರೆ ನಾವ್ ಎಲ್ಲಾರು ತಿರ್ಗಾಡಕ್ ಬಂತು ಅಂತಂದ್ರೆ, ಏನಾರು ತಿರ್ಗಾಡಕ್ ಹೋಯ್ತಿದ್ರ ನಮ್ಮ ಮನ ಬರ ನಮ್ ಗುದ್ಕ ಸತ್ಪೂರ್ಣದ ಜನಗಳು ಹೇಳಂತೆ ಹಂಗೆ ಇರುತ್ತ. ಇದನ್ನ ಸ್ವಲ್ಪ ರಾಜಕಾರಣಿಗಳು ಅಥವಾ ಅಕ್ಕಪಕ್ಕದ ಊರ್ನವ್ರು ಯಾರು ಗುರ್ತಿಸಿ ದಯವಿಟ್ಟು ಇಲ್ಲೊಂದು ಹಂಸ್ ಹಾಕ್ಸ್ಬೇಕು ಅಂತ ನನ್ನ ಮನವಿ. ನಿಮ್ಗೆ ಏನ್ ಅನ್ಸುತ್ತೋ ಕಮೆಂಟ್ ಮಾಡಿ. ಅಕಸ್ಮಾತ್ ಸರಿನೋ ತಪ್ಪು ನೀವು ಗೊತ್ತಿರೋಂಥದ್ದು ಹೇಳಿ ಜನಗಳ್ಗ. ಇಲ್ಲ ಅಕಸ್ಮಾತ್ ಇಲ್ಲಿ ರೋಡ್ ತಿರ್ಗಾಡ್ತಿರ್ತಾರ, ಹೋಗ್ತಾ ಇರ್ತಾರ ಎಲ್ರು, ಯಾರು ಇದ್ದಿರ ಅಕಸ್ಮಾತ್ ನಾನು ನಿಮ್ಗ ಮಾತ್ಲೇ ತಿಳಿಸ್ಕೊಡ್ತಾ ಇದ್ದೆ. ಯಾರು ಕೇಳ್ತಾನೆ ಇದ್ದೆ ಇಲ್ಲಿ ಹಂಸ ಹಾಕ್ಬೇಕಾ ಬ್ಯಾಡವಾ ಅಂತ ಅಲ್ವಾ? ಸರಿನೋ ತಪ್ಪು ನಾನು ಅನ್ಸದ್ದು ನಿಮ್ಗೆ ಗೊತ್ತಿದ್ರೆ ತಿಳಿಸ್ಕೊಡಿ. ಯಾಕಂದ್ರೆ ಇಲ್ಲಿ ಹಂಸ ಹಾಕ್ಲೇಬೇಕು ಅನ್ನೋದೊಂದು ಸಿಚುವೇಶನ್ ಬಂದ್ಬಿಟ್ಟದ. ನೋಡಿ, ಇಲ್ಲಿರಾಕ ಒಂದು ಅಂಗಡಿಗಳನ್ನ ಮಾಡ್ಕೊಬಿಟ್ರ ಜನಗಳೆಲ್ಲ ಇಲ್ಲೇ. ನೋಡಿ ಇಲ್ಲೂ ಕೂಡ ಹಂಗ್ ಬಂದು ಹಿಂಗ್ ನುಗ್ತಾರ ಜನ, ಹಿಂಗ್ ಬಂದು ಹಿಂಗ್ ನುಗ್ತಾರ. ಇದೇ ಯಾವ್ದು ಇಲ್ಲಿ ಬಂದು ಎಲ್ಲಿಗೋದ್ರ ಜನ ಈ ಕಡೆ ಹತ್ಕೋಬೇಕು. ಈ ರೋಡ್ ಮಾಡಿರೋದೇ ಉತ್ತಮವಿಲ್ಲ. ಯಾಕಂದ್ರೆ ಈ ಕ್ರಾಸ್ ಆದ ರೋಡ್ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ.
ಆ ಕ್ರಾಸ್ ಆದ ರೋಡ್ ಬೇಕಾಗಿಲ್ಲ, ಇಲ್ಲಿ ಬಂದು ಯಾಕೆ ಹಿಂಗ್ ಹೋಗ್ತಾರಲ್ವಾ, ಯಾಕೋ ಅದಕ್ಕೆ ಸ್ಪೀಡ್ ಇಲ್ಲೊಂದು ಹಂಸ ಹಾಕ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಜನಗಳಿಗೆ. ಈಗ ಹಂಸ ಹಾಕೋದ್ರ ಬಗ್ಗೆ ಯಾರು ಒಂದು ಉಪಯುಕ್ತ ಮಾಹಿತಿ ಕೇಳ್ಬೇಕಂತ ನಾನು ಅನ್ಕೊಂಡಿನಿ. ಬನ್ನಿ ಒಬ್ಬರನ್ನ ಕೇಳೋಣ ಏನಂತಾರೆ.